ಕಾರ್ಯಕ್ರಮವನ್ನ ಉದ್ಘಾಟನೆಗೆ ಚಪ್ಪಾಳೆ ಮೂಲಕ ತಮ್ಮೆಲ್ಲರೂ ಕೂಡ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ. ಆತ್ಮೀಯರೇ, ಒಂದು ಉದ್ಯಮ ನಡೆಸುವಂಥದ್ದು ಅಷ್ಟು ಸುಲಭದ ಮಾತಲ್ಲ. 35 ವರ್ಷಗಳ ಹಿಂದೆ ನನ್ನೆಲ್ಲ ಹಲವಾರು ಕನಸುಗಳನ್ನು ಹೊತ್ತು ಶ್ರೀ ದೇವರುಗಳ ಆಶೀರ್ವಾದವನ್ನ ಪಡೆದು ಪ್ರಾರಂಭ ಮಾಡಿರ್ತಕ್ಕಂತಹ ಗುರುತು 5 ವರ್ಷ ಯಶಸ್ವಿ ಉದ್ಯಮಕ್ಕೆ ಇವತ್ತಿನ ವೇದಿಕೆ ಸಾಕ್ಷಿಯಾಗಿದೆ. ಯಶಸ್ವಿ ಕಾರ್ಯಕ್ರಮ ಕುಂದಾಪುರದ ಇತಿಹಾಸ ಪಟದಲ್ಲಿ ಸೇರ್ಬೇಕು ಅನ್ನುವ ಹಿತದೃಷ್ಟಿಯಿಂದ ಕೆಲವಾರು ಅಶಕ್ತರಿಗೆ ಸಹಾಯ ಎನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕುಂದಾಪುರ ಭಾಗದ ಗಣ್ಯಾತಿ ಗಣ್ಯರ ಮೂಲಕ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟನೆಗೊಳ್ತಾ ಇದೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೂ ಶ್ರೀ ದೇವರು ಸದಾ ಹರಿಸಲಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಲ್ಲರಿಗೂ ಕೂಡ, ಸಾರ್ವಜನಿಕ ಬಂಧುಗಳಿಗೂ ಕೂಡ ಶ್ರೀ ದೇವರು ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಕೋರಿಕೊಳ್ತಾ ಇದ್ದೇನೆ. ಉತ್ತೇಶ್ ಕುಂದಾಪುರ, ರೇವತಿ ಕಾರ್ವಿ ಕುಂದಾಪುರ, ಪ್ರಣೀತ ಸಿಟಿಯ ಹೃದಯ ಭಾಗದಲ್ಲಿರ್ತಕ್ಕಂತಹ ಕುಂದಾಪುರ. ಆಶೀಶ್, ತಂದೆ ಹೆಸರು ವಸಂತ. ಆಶೀಶ್ ಹೆಸರು ಮಂಜು. ಪ್ರೀತಮ್, ಭವ್ಯಶ್ರೀ, ತಂದೆ ಹೆಸರು ಬಾಲಕೃಷ್ಣ. ಸುವರ್ಣ ತೋಪಣ್ಣ ಭಜಾಂತ್ರಿ. ಎದುರಾಳಿ ಯಾರು ಈಗ ಅದನ್ನ ತೋರ್ಪ ಮಾಡ್ತಿರುವಂತಹ ಭವಿಷ್ಯ. ತಂದೆ ಹೆಸರು ಬಾಲಕೃಷ್ಣ, ITI ವಿದ್ಯಾಭ್ಯಾಸವನ್ನು ಮಾಡಿ. ಪದ್ಮಾವತಿ, ರಾಜು, ಪೌರ ಸಿಬ್ಬಂದಿಗಳ ಗೌರವಿಸುವಂತಹ ಒಂದು ಪುಣ್ಯ ಈ ವೇದಿಕೆಗೆ ಬಂದಿರ್ತದೆ. ದೇಶದ ವಿವಿಧ ಭಾಗದಿಂದ ತಮ್ಮ ಮಾತುಗಳ ಮೂಲಕ ನಾವು ಇವತ್ತು ಶ್ರೀ ದೇವರನ್ನ ನೋಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಒಂದು ಗೌರವ ಸಮ್ಮಾನ ಶ್ರೀ ಕ್ಷೇತ್ರ ಅಣೆಗುಡ್ಡೆ ದೇವಸ್ಥಾನದ ವತಿಯಿಂದ ತಾವು ಮಾಡುವಂತ ಎಲ್ಲ ಇನ್ನೂ ಹೆಚ್ಚಿನ ಸೇವೆ ಮಾಡುವಂತ ಭಾಗ್ಯ ನಿಮ್ಗೆ ಕರುಣಿಸ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶ್ರೀ ರಮಾಣ ಉಪಾಧ್ಯಾಯವರ ಪರವಾಗಿ ತಮಗೆ ಶುಭವನ್ನ ಹಾರೈಸ್ತಾ ಇದ್ದೇನೆ. ಒಂದು ಉದ್ಯಮ ಯಶಸ್ವಿಯಾಗಿ 35 ವರ್ಷ ಕಾಣುವುದು ಬಹಳ ಒಂದು ದೊಡ್ಡ ಒಂದು ಭಗವಂತನ ಆಶೀರ್ವಾದ ಹಾಗೂ ಜನರ ಒಂದು ಸಹಕಾರ. ನಮ್ಮ ಸತೀಶ್ ಪೂಜಾರಿಯವರು ಹಾಗೂ ನರಸಿಂಹ ಪೂಜಾರಿಯವರು ಯಶಸ್ವಿಯಾಗಿ ಇದನ್ನು ಕೊಂಡೊಯ್ದದ್ದಂದರೆ ಅವರಲ್ಲಿರುವ ಆ ಪ್ರಾಮಾಣಿಕತೆ ಹಾಗೂ ಆ ಸರಳತೆ, ಇದನ್ನು ನಾವು ಅವರ ಒಂದು ದಿನಚರಿಯಲ್ಲಿ ನೋಡಬಹುದಾಗಿದೆ. ಯಾಕಂದರೆ ಗ್ರಾಹಕರೇ ದೇವರು. ಅವರು ಮೊದಲೇ ಈಗಷ್ಟೇ ಹೇಳಿದರು ಗ್ರಾಹಕ ದೇವರು ಅಂತ. ಅದನ್ನು ಅವರು ನಿಜವಾಗಿಯೂ ಪಾಲಿಸಿಕೊಂಡು ಬಂದದ್ದರಿಂದ ಈ ರೀತಿಯ ಒಂದು 35 ವರ್ಷ ಕಾಣುವಂತಾಗಿದೆ ಈ ಉದ್ಯಮಕ್ಕೆ. ಈ ಗುರುಜ್ಯೋತಿ ಜ್ಯೂಸ್ ಸೆಂಟರ್ ಅಥವಾ ಪಾನೀಯ ಅಂಗಡಿ ಹಾಗೂ ಹಣ್ಣಿನ ಅಂಗಡಿ ಇವರು ನಡೆಸಿಕೊಂಡು ಬಂದದ್ದು ಒಂದು ತನ್ನ ಪ್ರಾಮಾಣಿಕತೆಯಿಂದ, ಸರಳತೆಯಿಂದ. ಇದು ಸಮಾಜದ ನಾವೆಲ್ಲರೂ ಅವರನ್ನು ಅಭಿನಂದಿಸಬೇಕಾಗಿದ್ದು ನಮ್ಮ ಕರ್ತವ್ಯವಾಗಿದೆ. ಒಂದು ಹಣ್ಣು ತಾನು ಕ್ರಶ್ ಅಥವಾ ಘರ್ಷಣೆಗೊಳಗಾಗಿ ಸಮಾಜಕ್ಕೆ ತನ್ನ ಸ್ವಾದಿಷ್ಟ ರಸವನ್ನು ನೀಡುತ್ತಾ ಅದರ ಒಂದು ಅನುಭವವನ್ನು ಅವರು ಸಮಾಜಕ್ಕೆ ನೀಡಿದ್ದಾರೆ. ಆದರೆ ತನ್ನ ಬದುಕಿನಲ್ಲಿಯೂ ಆ ಒಂದು ಕ್ರಶ್ ಅಥವಾ ಘರ್ಷಣೆ ಒಳಗಾಗಿ ತನ್ನ ಸಂಪಾದನೆ, ಅಷ್ಟು ನೋವಿನಲ್ಲಿಯೂ ತನ್ನ ಸಂಪಾದನೆಯನ್ನು ಈ ಒಂದು ಸಮಾಜಕ್ಕೆ ವಿವಿಧ ರೀತಿಯಲ್ಲಿ ಹಂಚುತ್ತಿರುವುದು ನೋಡಿದರೆ ನಿಜವಾಗಿ ಭಗವಂತ ಅವರ ಒಂದಿಗೆ ಇದ್ದು
ಅವರನ್ನು ಪ್ರೇರಣೆ ನೀಡಿ ಅವರ ಒಂದು ಅಭೀಷ್ಟವನ್ನು ನೆರವೇರಿಸ್ತಾನೆ ಎನ್ನುವುದು ನಮಗೆ ಈಗ ಇವತ್ತಿನ ಈ ದಿನದಲ್ಲಿ ಸಾಕ್ಷಿಯಾಗಿ ಕಾಣ್ತಾ ಇದ್ದೇವೆ. ಅವರ ಒಂದು ನಿಜವಾದ ಸಮಾಜ ಸೇವೆ, ಸಾಮಾನ್ಯವಾಗಿ ಸಮಾಜ ಸೇವೆ ಅಂದರೆ ಏನು, ಫಲಾನುಭವಿಗಳಿಗೆ ಒಂದು ಸಹಾಯ ಹಸ್ತ ನೀಡುವುದು, ಆಮೇಲೆ ಅವರ ಒಂದು ಪ್ರೀತಿ ಪಾತ್ರರಾಗುವುದು. ಆದರೆ ನಮ್ಮ ಸತೀಶ್ ಪೂಜಾರಿ ಅವರು ಹಾಗಲ್ಲ. ಯಾಕೆ? ದೇವರಲ್ಲಿ ಅವರಿಗೆ ಅಪಾರವಾದ ನಂಬಿಕೆ. ನಾವೇ ನೋಡ್ತಾ ಇದ್ದೇವೆ, ಆನೆಗುಡ್ಡೆಗೆ ಬಂದರೆ ಅಂದರೆ ಅವರು ಬಿಂಬದಲ್ಲಿ ದೇವರನ್ನು ನೋಡ್ತಾರೆ. ಯಾವುದು ಅಷ್ಟೊಂದು ಶ್ರದ್ಧಾಭಕ್ತಿ ಅವರಿಗೆ. ಅದೇ ರೀತಿ ಅವರ ಈ ಸಮಾರಂಭ ನೋಡುವಾಗ ಇಲ್ಲಿ ನಮಗೀಗ ಅನಿಸ್ತಾ ಇದೆ, ಅವರು ಸಮಾಜದಲ್ಲಿ ಅಲ್ಲಿ ಹೇಗೆ ಬಿಂಬದಲ್ಲಿ ದೇವರನ್ನು ನೋಡಿದರು, ಸಮಾಜದಲ್ಲಿಯೂ ಕೂಡ ಅವರು ಈ ಅಶಕ್ತರಿಗೆ ವಿವಿಧ ರೀತಿಯಲ್ಲಿ ದಾನವನ್ನು ನೀಡಿ ಸಮಾಜದ ಈ ದುಃಖಿತ ಜನರ ಅಶಕ್ತ ಜನರಿಗೆ ಆಶ್ರಯ ನೀಡುವುದೆಂದರೆ ಅದು ದೇವರ ಪ್ರತಿಬಿಂಬದಂತೆ ಇರುವ ಈ ಅಶಕ್ತರಲ್ಲಿಯೂ ಅವರು ದೇವತ್ವವನ್ನು ಕಾಣುವುದು. ಇದು ಬಹಳ ಒಂದು ಅಪರೂಪದಲ್ಲಿ ಕಾಣಬಹುದು ಅಂತ ವ್ಯಕ್ತಿತ್ವ ಇವರದ್ದು, ಸತೀಶ್ ಪೂಜಾರಿ ಅವರದ್ದು ಹಾಗೂ ಅವರ ತಮ್ಮನದ್ದು. ಯಾಕಂದರೆ ಇವರು ತನ್ನ ಒಂದು ಪ್ರಾಮಾಣಿಕ ದುಡಿಮೆಯಿಂದ ಇವತ್ತು ಎಷ್ಟೆಷ್ಟು ದೊಡ್ಡ ಉದ್ಯಮವನ್ನು ನಡೆಸಬಹುದು. ಆದರೆ ಒಂದು ಖಾಲಿ ಒಂದು ಊರಿನಲ್ಲಿ, ಇಂಥ ಒಂದು ಊರಿನಲ್ಲಿ ತನ್ನ ಒಂದು ಈ ಜ್ಯೂಸ್ ಸೆಂಟರ್ನಿಂದ ಆದ ಆ ಪ್ರಾಮಾಣಿಕ ದುಡಿಮೆಯನ್ನು ಈ ರೀತಿ ಸಹಾಯ ಹಸ್ತವನ್ನು ನೀಡುವುದು ನೋಡಿದರೆ ನಿಜವಾಗಿ ನಾವು ಸಮಾಜದವರು ಅವರನ್ನು ಅಭಿನಂದಿಸಲೇಬೇಕು. ಹಾಗೂ ಸಮಾಜ ಅವರನ್ನು ಇನ್ನೂ ಹೆಚ್ಚಿನ ಒಂದು ಪ್ರಶಸ್ತಿಯಿಂದ ಅವರನ್ನು ನಾವು ಪ್ರೋತ್ಸಾಹಿಸಬೇಕೆಂದು ಆಶಿಸ್ತಾ ಇದ್ದೇನೆ. ಮಹಾಗಣಪತಿ ದೇವರಲ್ಲಿ ಅವರಿಗೆ ವಿಶಿಷ್ಟವಾದ ಭಕ್ತಿ. ನಿನ್ನೆ ದಿನೆಯಷ್ಟೇ ಬಂದರು. ಏನಂತ ಕೇಳಿದಾಗ ಒಂದೇ ಹೇಳಿದರು, ನಾವು ಬೇರೆ ಬೇರೆ ವಸ್ತುಗಳನ್ನೆಲ್ಲ ಕೊಡುವುದಿಲ್ಲ ನಮ್ಮ ಗಣ್ಯರಿಗೆ ಮತ್ತು ಫಲಾನುಭವಿಗಳಿಗೆ, ದೇವರ ಫೋಟೋವನ್ನೇ ಕೊಡ್ತೇವೆ, ನನ್ನ ಆರಾಧ್ಯ ಮೂರ್ತಿ ಅಂತ ಹೇಳಿದರು. ಅದರಲ್ಲಿಯೂ ನೋಡಿ, ಈಗ ಸಾಮಾನ್ಯವಾಗಿ ಒಂದು ಭೌತಿಕ ವಸ್ತುವನ್ನು ಕೊಟ್ಟಾಗ ನಮಗೆ ಆ ಒಂದು ಕ್ಷಣದಲ್ಲಿ ಒಂದು ಸಂತೋಷ ಆಗುತ್ತೆ. ಆದರೆ ಅವರ ಒಂದು ಚಿಂತನೆ ಏನಂದರೆ, ತಾನು ಕೊಟ್ಟಂಥ ಒಂದು ವಸ್ತು ಕೂಡ ಅದು ಆ ಮನವನ್ನು ಬೆಳಗಿಸಬೇಕು, ಮನೆಯನ್ನು ಎನ್ನುವ ಅವರ ಹೃದಯವಂತಿಗೆ ನೋಡುವಾಗ ನಿಜವಾಗಿಯೂ ನಮಗೆ ಬಹಳ ಒಂದು ಕಣ್ತೆರೆದು ನೋಡುವಂಥ ಸನ್ನಿವೇಶ ಆಗಿದೆ ಅಂತ ಈ ನಮ್ಮ ಗುರುಜ್ಯೋತಿ ಉದ್ಯಮದಿಂದ ಯಶಸ್ವಿಗೊಂಡಂಥ ಈ ನಮ್ಮ ಸತೀಶ್ ಪೂಜಾರಿಯವರು, ನರಸಿಂಹ ಪೂಜಾರಿಯವರಿಗೂ ಮಹಾಗಣಪತಿ ದೇವರು ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಈ ಉದ್ಯಮದಲ್ಲಿ ಕಾಣುವಂತಾಗಲಿ. ಅದೇ ರೀತಿ ಅವರ ಒಂದು ಉದ್ಯಮ ಇನ್ನೂ ಯಶಸ್ವಿಯಾಗಿ ಮುನ್ನಡೆಯುತ್ತಾ ನಮ್ಮ ಈ ಭಾಗದ ಜನರಿಗೆ ಇನ್ನೂ ಹೆಚ್ಚಿನ ಒಂದು ಪೌಷ್ಟಿಕತೆಯನ್ನು, ಅದೇ ರೀತಿ ಅವರು ನೀಡಿದಂಥ ಈ ಒಂದು ಸಹಾಯ ಹಸ್ತದಿಂದ ಎಲ್ಲ ಫಲಾನುಭವಿಗಳಿಗೂ ದೇವರು ಅನಂತವಾಗಿ ವಿಶೇಷವಾಗಿ ಅನುಗ್ರಹ ಮಾಡಲಿ ಎಂದು ಹೇಳ್ತಾ ಇದ್ದೇನೆ. ಇವರ ಒಂದು ಈ ಕೊಡುಗೆ, ಅವರ ಒಂದು ಪ್ರತಿಯೊಂದು, ಈಗ ನಾನು ಹೇಗೆ ಹೇಳಿದೆ ಒಂದು ಫೋಟೋದಿಂದ ಅಂತ, ಅದೇ ರೀತಿ ಅವರು ಆಯ್ದುಕೊಂಡ ರೀತಿ ಇದು ಯಾವುದು, ಪೌರ ಕಾರ್ಮಿಕರು ಮತ್ತು ಶಾಲಾ ಮಕ್ಕಳಿಗೆ ಅಲ್ಲದೆ ಅವರ ಒಂದು ಈ ಒಂದು ವಿಶೇಷವಾದ ಈ ಆಂಬ್ಯುಲೆನ್ಸ್ ಡ್ರೈವರ್ನವರಿಗೆ, ವಾಹನ ಚಾಲಕರಿಗೆ ಅವರು ನೀಡುವ ಸಹಾಯ ಹಸ್ತ. ಯಾಕೆ ಇವತ್ತು ಆಂಬ್ಯುಲೆನ್ಸ್ ಡ್ರೈವರವರಾಗಲಿ ಯಾರೇ ಆಗಲಿ ಜೀವ ಭಯದಿಂದ ತಮ್ಮ ಕರ್ತವ್ಯದೊಂದಿಗೆ ಸೇವೆ ಸಲ್ಲಿಸ್ತಾ ಇರುವುದು. ಪುರಸಭೆ ನೌಕರರೇ ಆಗಲಿ ಅವರಾದರೂ ನಮ್ಮ ಒಂದು ಸಮಾಜದ ಸ್ವಾಸ್ಥ್ಯಕ್ಕಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ದುಡಿಯುತ್ತಾ ಇದ್ದಾರೆ. ಇನ್ನು ಮಕ್ಕಳು ವಿದ್ಯಾ ಪಶು ಸಮಾನ ಅಂತ, ಆ ವಿದ್ಯೆಗೆ ಇವತ್ತು ಅಷ್ಟು ಬೆಲೆ. ವಿದ್ಯೆ ಇಲ್ಲದಿದ್ದರೆ ಏನೂ ಇವತ್ತು ಬೆಲೆಯನ್ನು ಕಾಣಲಿಕ್ಕಾಗೋದಿಲ್ಲ. ಆದರೆ ಅದರಲ್ಲಿಯೂ ಅಶಕ್ತರಿದ್ದಾರೆ, ಅಂಥವರು ಮೇಲೆ ಬರಬೇಕೆನ್ನುವ ನಮ್ಮ ಸತೀಶ್ ಪೂಜಾರಿ ಅವರ ಚಿಂತನೆ ನಿಜವಾಗಿಯೂ ಸಮಾಜದಲ್ಲಿ ನಾವು ನೋಡಬೇಕಾದಂಥ ವಿಶಿಷ್ಟವಾದ ಗುಣ.
ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವ ಯೋಗ ಭಾಗ್ಯ ಬರಲಿ. ಮಹಾಗಣಪತಿ ದೇವರು ಉತ್ತರೋತ್ತರ ಶ್ರೇಯೋಭಿವೃದ್ಧಿ ಮಾಡಲಿ ಎಂದು ಆಶಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮಟ್ಟದಲ್ಲಿ ಬೆಳ್ಳಿ ಪದಕ ಜೀವನ ಸುಖ ಆಂಬುಲೆನ್ಸ್ನ ಸಾರಥಿಗಳನ್ನ ಗೌರವಿಸಬೇಕಂತ ಹೇಳಿ ಸಂದರ್ಭದಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಒಂದು ಅಪರೂಪವಾದಂತಹ ಕಾರ್ಯಕ್ರಮ, ಒಂದು ಅನನ್ಯವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ನಾವು ಕುಂದಾಪುರದ ಹೃದಯ ಭಾಗದಲ್ಲಿ ಕಾಣ್ತಾ ಇದ್ದೇವೆ. ಸಭಿಕರ ಚಪ್ಪಾಳೆಯೇ ಇವರಿಗೆ ಶ್ರೀರಕ್ಷೆ, ಅವರಿಗೆ ಆಶೀರ್ವಾದ. ತಮ್ಮನ ಮೇಲೆ ಕಳಿಸಿ ಬಿಡೋಲ್ಲ. ಬ್ರಹ್ಮದೇವನಿಗೆ ಹಂಸವೇ ವಾಹನ, ವಿಷ್ಣುವಿಗೆ ಗರುಡವೇ ವಾಹನ, ಈಶನಿಗೆ ನಂದಿಯ ವಾಹನ, ಲಕ್ಷ್ಮಿಗೆ ಗುಬೆಯೇ ವಾಹನ, ಪಾರ್ವತಿಗೆ ಸಿಂಹವೇ ವಾಹನ, ವಿನಾಯಕನಿಗೆ ಮೂಷಿಕ ವಾಹನ, ಸುಬ್ರಹ್ಮಣ್ಯನಿಗೆ ನವಿಲೇ ವಾಹನ, ಯಮನಿಗೆ ಕೋಣವೇ ವಾಹನ, ದೇವೇಂದ್ರನಿಗೆ ಐರಾವತವೇ ವಾಹನ. ಲೋಕದಲ್ಲಿ ಕೋಟ್ಯಾಧಿಪತಿಯಾಗಲಿ, ಲಕ್ಷಾಧಿಪತಿಯಾಗಲಿ, ಭಿಕ್ಷಾಧಿಪತಿಯಾಗಲಿ ಸತ್ತ ಮೇಲೆ ಮಸಣಕ್ಕೆ ಬರುವುದಕ್ಕೆ ಬೇಕಾಗಿರುವುದೇ ಆಂಬುಲೆನ್ಸ್ ವಾಹನ. ಈ ಆಂಬುಲೆನ್ಸ್ ವಾಹನದ ಸಾರಥಿಗಳಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಗೌರವವನ್ನ ಈ ಸಂದರ್ಭದಲ್ಲಿ ಸಾರಥಿಯವರ ಶ್ರೀ ಮಹಾಗಣಪತಿ ತಮ್ಮನ್ನ ಗುರುತಿಸಿಕೊಂಡು ಗೌರವಿಸ್ತಾ ಇದ್ದೇವೆ. ಮಹಾಗಣಪತಿಯಲ್ಲಿ ಸ್ಮರಿಸಿಕೊಳ್ತಾ ಇದ್ದೇವೆ. ಹಲವಾರು ವಿಚಾರಗಳನ್ನ ಹೇಳಿದ್ದಾರೆ. ಮುಖ್ಯವಾಗಿ ಇಲ್ಲಿ 2 ವರ್ಗದವರಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಆಂಬ್ಯುಲೆನ್ಸ್ ಮತ್ತು ಈ ನಮ್ಮ ಪೌರ ಕಾರ್ಮಿಕರಿದ್ದಾರೆ, ಅವರಿಗೆ ಒಂದು ಸನ್ಮಾನವನ್ನು ಕೊಡುವುದನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಮೊನ್ನೆ ನಮ್ಮ ಹತ್ರ ಬಂದು ಕೇಳಿದಾಗ ನಾನು ಹೇಳಿದೆ ಏನು ವಿಶೇಷ ಅಂತೇಳಿ ಹೇಳಿದ್ದೆ. ಭಾಳ ಖುಷಿ ಆಯಿತು. ಯಾಕಂತೇಳಿ ಹೇಳಿದರೆ ಈ ಒಂದು ಯಾರಿದ್ದಾರೆ ಡ್ರೈವರ್ಸ್ ಮತ್ತು ಚಾಲಕರು, ಅವರನ್ನು ಇಷ್ಟುವರೆಗೆ ನಮಗೆ ಗುರುತಿಸುವಂಥದ್ದು ಅಥವಾ ಇಷ್ಟು ಮಾಸಾಗಿ ಒಂದೇ ಸಾರಿ ಎಲ್ಲರನ್ನು ಗುರುತಿಸುವಂಥದ್ದೇನಿದೆ ತುಂಬ ಕಡಿಮೆ ಸಂಖ್ಯೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಆಗಿದೆ. ಅದಕ್ಕೆ ನಾನು ಮುಖ್ಯವಾಗಿ ನರಸಿಂಹ ಪೂಜಾರಿ ಮತ್ತು ಅವರ ಕುಟುಂಬದವರಿಗೆ ನಾನು ಅವರೆಲ್ಲರ ಪರವಾಗಿ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಯನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ತಮಗೆ ಗೊತ್ತಿರಬಹುದು, ಇತ್ತೀಚೆಗೆ ಒಂದು ಶೆಟ್ರಕಟ್ಟೆಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸರ್ಕಾರದ ಒಂದು ಸೇವೆ ಇದೆ 108 ಅಂತೇಳಿ. ಆ್ಯಂಬುಲೆನ್ಸಿಗೆ ಕಾಲ್ ಮಾಡಿದರೆ ಅರ್ಧ ಗಂಟೆಯಲ್ಲಿ ಆ್ಯಂಬುಲೆನ್ಸ್ ನಿಮ್ಮ ಮನೆ ಬಾಗಿಲಿಗೆ ಬರ್ತದಂತೇಳಿ. ಆದರೆ ಆ ದಿವಸ ಆಕ್ಸಿಡೆಂಟ್ ಆದಾಗ ಬಹುಶಃ ಕುಂದಾಪುರ ತಾಲೂಕಿನ ಎಲ್ಲ ಆ್ಯಂಬುಲೆನ್ಸ್ನವರು ಅವರು ಹಣ ಕೊಡ್ತಾರಾ ಇಲ್ವಾ, ಗುರ್ತಾ ಇದೆಯಾ ಇಲ್ವಾ ಕೇಳಲಿಲ್ಲ, ಎಲ್ಲರೂ ಒಂದೇ ಸಾರಿಗೆ ಅಲ್ಲಿ ಹೋಗಿದ್ರು. ಅದರಿಂದಾಗಿ ಆ ವಾಟ್ಸಪ್ಪಲ್ಲಿ ಮೆಸೇಜ್ 4 ಜನ ಡೆತ್ ಆಗಿದ್ರು, ಅದೆಲ್ಲ ಏನೆಲ್ಲ ಬಂದಿತ್ತು, ಅದು ಬೇರೆ ವಿಚಾರ. ಆದರೆ ಒಬ್ಬರಿಗೂ ಕೂಡ ಪ್ರಾಣಹಾನಿ ಆಗದಿದ್ದಾಗೆ ಇಲ್ಲಿಗೆ ತಂದು ಮುಟ್ಟಿಸುವಲ್ಲಿ ನಮ್ಮ ಕುಂದಾಪುರ ತಾಲೂಕಿನ ಎಲ್ಲ ಆ್ಯಂಬುಲೆನ್ಸ್ ನೌಕರರು ಯಾರಿದ್ದಾರೆ ಅವರು ಮುಖ್ಯವಾಗಿ ಸರ್ಕಾರದ ಇಲಾಖೆಯೊಂದಿಗೆ ಮತ್ತು ಜನಪ್ರತಿನಿಧಿಗಳೊಂದಿಗೆ ಕೆಲಸವನ್ನು ಮಾಡಿದ್ದಾರೆ. ತುಂಬ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಅವರಿಗೂ ಕೂಡ ಸಮಸ್ಯೆಗಳಿರ್ತದೆ. ಈಗ ಮುಖ್ಯವಾಗಿ ಇಲ್ಲಿ ವೈದ್ಯರಿದ್ದಾರೆ, ಡಾಕ್ಟರ್ ಅಶೋಕ್ ಅವರು, ಹಾಗೆ ಎಲ್ಲ ಆಸ್ಪತ್ರೆಗಳವರು ಪ್ರತಿನಿಧಿಗಳು ಕೂಡ ಇಲ್ಲಿದ್ದಾರೆ. ಆಸ್ಪತ್ರೆಗೆ ಕರ್ಕೊಂಡು ಬಂದರೆ ಮಾತ್ರ ಟ್ರೀಟ್ಮೆಂಟ್ ಮಾಡ್ಬೋದು, ಆದರೆ ಅಲ್ಲಿಗೆ ಹೋಗಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಯಾವುದೇ ಒಂದು ವೈದ್ಯಕೀಯ ತುರ್ತು ಸಂದರ್ಭ ಬಂದಲ್ಲಿ ಅವರನ್ನು ಆಸ್ಪತ್ರೆಗೆ ಸಾಗಿಸುವಂಥದ್ದು ಇದೆಯಲ್ಲ ತುಂಬ ಕಷ್ಟವಾದಂಥದ್ದು. ಮುಖ್ಯವಾಗಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಆ ರೋಗಿ ಇದ್ದಂಥ ಪರಿಸ್ಥಿತಿ, ಅವರ ಮನೆಗೆ ಹೋಗುವಂಥ ಆ ದಾರಿಯ ಪರಿಸ್ಥಿತಿ ಮತ್ತು ಅವರ ಮನೆಯವರ ಒಂದು ಸಹಕಾರ ಮತ್ತು ರೋಗಿಗಳ ಒಟ್ಟಿಗೆ ಇರೋವರ ಸಹಕಾರ, ಇದೆಲ್ಲವೂ ಕೂಡ ಪರಿಗಣನೆಗೆ ತಗೊಳ್ಬೇಕಾಗುತ್ತೆ. ಎಷ್ಟೋ ಸಂದರ್ಭದಲ್ಲಿ
ನಾವು ಹಂದೆಯವರಿಗೆ ಹೇಳಿದ್ದೆ ಮತ್ತು ಬೇರೆ ಬೇರೆ ಆ್ಯಂಬುಲೆನ್ಸ್ ಡ್ರೈವರ್ಗೆ ಹೇಳಿರುವಂಥದ್ದಿದೆ. ಈ ಸರಿ ಒಂದು ದುಡ್ಡಿಲ್ಲ, ಬೇರೆ ಯಾವ್ದಾದ್ರು ಕೇಸಲ್ಲಿ ನಾವು ಕಳಿಸುವಾಗ ನಿಮಗೆ ಹೇಳುವ ಮರ್ರೆ ಇದೊಂದು ಬಿಟ್ಟಾಕಿ ಅಂತೇಳಿ ಹೇಳಿದ್ದು ಕೂಡ ಇದೆ. ಆವಾಗ ಅವರು ಏನು ಮಾತಾಡದೆ ಈ ಆ್ಯಂಬುಲೆನ್ಸ್ನ ಚಾಲಕರು ಮಾಲಕರು ಹಣವನ್ನು ಕೂಡ ಅಪೇಕ್ಷೆ ಪಡದೆ ಅವರಿಗೆ ಆಸ್ಪತ್ರೆಗೆ ಸಾಗಿಸುವಲ್ಲಿ ಅನೇಕ ಬಾರಿ ನಮಗೆ ಇಲಾಖೆಯೊಂದಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಸಾರ್ವಜನಿಕರಿಗೂ ಕೂಡ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ತಾವು ಕೇಳಿರ್ಬೋದು, ಈಗ ನಮ್ಮಲ್ಲಿ ನಾವು ಸರ್ಕಾರಿ ವ್ಯವಸ್ಥೆಯಲ್ಲಿ ಪೋಸ್ಟ್ಮಾರ್ಟಮ್ ಅನ್ನು ಮಾಡ್ತೇವೆ. ಕೆಲವು ಸಂದರ್ಭದಲ್ಲಿ ಈ ಪೋಸ್ಟ್ಮಾರ್ಟಮ್ ಮಾಡುವಾಗ ಏನಾಗ್ತದೆ ಅಂದರೆ ನಾವು ಆರಾಮದಲ್ಲಿ ಮಾಡಿ ಕೊಡ್ತೇವೆ, ಆದರೆ ಆ ಬಾಡಿಯನ್ನು ಸಾಗಾಟ ಮಾಡಬೇಕಾಗತ್ತೆ. ಇಲ್ಲಿಂದ ಡೆಲ್ಲಿವರೆಗೆ ಹೋಗಿದ್ದು ಇದೆ. ನಿಮ್ಗೆ ಗೊತ್ತಿರ್ಬೋದು, 2-3 ದಿನ ಆದ ನಂತರ ಬಾಡಿಯ ಪರಿಸ್ಥಿತಿ ಏನಾಗ್ತದೆ ಅಂತೇಳಿ. ಅಂಥ ಸಂದರ್ಭದಲ್ಲಿ ಅವರು ಆ ವಾಸನೆಯನ್ನು ಇಟ್ಕೊಂಡು ಭಯ ಕೂಡ ಇರ್ತದೆ ಕೆಲವರಿಗೆ, ಆಯಿತಾ ಊತಾಗಿ ಬರ್ತದೆ ಏನೋ ಬಾಡಿ ಅಂತೇಳಿ. ಆದರೂ ಕೂಡ ಅದು ಯಾವುದಕ್ಕೂ ಹೆದರದೆ ಅವರು ಆ ಬಾಡಿಯನ್ನು ಸುರಕ್ಷಿತವಾಗಿ ತಲುಪಿಸುವಂಥದ್ದನ್ನು ಕೂಡ ಮಾಡಿದ್ದಾರೆ. ಆದರೂ ಕೂಡ ಒಂದು ಆ್ಯಂಬುಲೆನ್ಸ್ ಡ್ರೈವರಿಗೆ ನಾನು ಒಬ್ಬ ವೈದ್ಯನಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂದರೆ, ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು. ಯಾಕಂತೇಳಿ ಹೇಳಿದರೆ, ನೀವು ಎಮರ್ಜೆನ್ಸಿ ಸಂದರ್ಭದಲ್ಲಿ ಹೋಗುವಾಗ ನಿಮಗೆ ಕಾಲ್ ಬರುವಾಗ ನೀವು ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೆ ಅಂತೇಳಿ ಯಾರಿಗೂ ಗೊತ್ತಿರೋದಿಲ್ಲ. ಅದು ಯಾವ ಟೈಮ್ನಲ್ಲಿ ಕಾಲ್ ಬರ್ತದೆ ಅಂತೇಳಿ ಗೊತ್ತಿರೋದಿಲ್ಲ. ರಾತ್ರಿ ಹೊತ್ತಿನಲ್ಲಿ ಬರ್ಬೋದು, ಮುಂಜಾನೆಯಲ್ಲಿ ಬರ್ಬೋದು, ಮಧ್ಯಾಹ್ನ ಹೊತ್ತಿನಲ್ಲಿ ಕೂಡ ಬರ್ಬೋದು. ಆವಾಗ ನೀವು ಫಿಟ್ ಇದ್ದರೆ ಮಾತ್ರ ನೀವು ಕಾಲ್ ತಗೊಳ್ಳಿ, ಇಲ್ಲ ಅಂದರೆ ಕಾಂಪಿಟೇಷನ್ಗೆ ಒಂದು ಹೋಗಬೇಡಿ ದಯವಿಟ್ಟು. ಯಾಕಂದರೆ ನಿಮ್ಮ ಒಂದು ಆರೋಗ್ಯ, ನಿಮ್ಮ ಒಂದು ಏನಿದೆ ಕಾರ್ಯಕ್ಷಮತೆ ಏನಿದೆ ಅದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಎಷ್ಟೋ ಸಾರಿ ನಾವು ನೋಡಿರ್ತೇವೆ, ಇಲ್ಲಿ ಹೇರಿಕುದ್ರಲ್ಲಿ ಒಂದು ಟೈಮ್ನಲ್ಲಿ ಈ ಹೈವೇ ಆಗಲಿಕ್ಕಿಂತ ಮೊದಲು ಎಷ್ಟೋ ಆ್ಯಂಬುಲೆನ್ಸಲ್ಲಿ ಆ ಸೈಡ್ನಲ್ಲಿ ತಿರುವಿನಲ್ಲಿ ಹೋಗಿ ಬಿದ್ದಿರುವುದನ್ನು ನಾವು ನೋಡಿದ್ದೇವೆ. ಇದಕ್ಕೆ ಮುಖ್ಯವಾದ ಕಾರಣ ಏನಂದರೆ, ಆ್ಯಂಬುಲೆನ್ಸ್ ಡ್ರೈವರ್ಸ್ ಏನಿದ್ದಾರೆ ಅವರ ಸಮಯದ ವೇಳೆ ಏನಿರ್ತದೆ ಅದು ಫಿಕ್ಸ್ಡ್ ಇರೋದಿಲ್ಲ. ಈಗ ಒಂದು ಕಾಲ್ ಪಿಕ್ ಮಾಡ್ತಾರೆ, ಅರ್ಧ ಮಲಗಿರ್ತಾರೆ, ನಿದ್ರೆ ಕಣ್ಣಲ್ಲೇ ಹೋಗುವಂಥದ್ದು ಇದೆಲ್ಲ ಆಗ್ತಾ ಇರ್ತದೆ. ಹಾಗಾಗಿ ನೀವು ಫಿಟ್ ಇದ್ದರೆ ಮಾತ್ರ ನೀವು ಕಾಲನ್ನು ರಿಸೀವ್ ಮಾಡಿ, ಇಲ್ಲಾಂದರೆ ದಯವಿಟ್ಟು ನಿಮ್ಮ ಕಾಲನ್ನು ಟ್ರಾನ್ಸ್ಫರ್ ಮಾಡಿ. ಇದನ್ನು ನಾನು ನಿಮ್ಮ ಪರವಾಗಿ, ನಿಮ್ಮ ಕುಟುಂಬದವರ ಪರವಾಗಿ ಮತ್ತು ನಮ್ಮ ಸಮಾಜದ ಪರವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳುವಂಥದ್ದು. ಇದಾದ ನಂತರ ಇನ್ನೂ ಮುಖ್ಯವಾಗಿ ನಿಮಗೆ ಕೆಲವೊಬ್ಬರಿಗೆ ಬೇರೆ ಬೇರೆ ಚಟಗಳಿವೆ, ಆಯಿತಾ. ಮುಖ್ಯವಾಗಿ ತಂಬಾಕು ಮತ್ತು ಕುಡಿಯುವಂಥದ್ದು ಏನಿದೆ ಅದನ್ನು ನೀವು ದಯವಿಟ್ಟು ಡ್ರೈವಿಂಗ್ ಟೈಮ್ನಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತೇಳಿ ಹೇಳಿದರೆ ನಮ್ಗೆ ಗೊತ್ತಿದೆ, ಈ ಡೆಡ್ ಬಾಡಿಯನ್ನು ನಾವು ಹ್ಯಾಂಡಲ್ ಮಾಡುವಾಗ ನಮಗೆ ಕೆಲವೊಂದು ಸಾರಿ ಏನಾಗ್ತದೆ ಅಂತೇಳಿ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಸ್ವಲ್ಪ ನೀವು ಕೆಲವೊಬ್ಬರು ಇದಕ್ಕೆ ಹೋಗುವಂಥದ್ದು ಇದೆ, ಆದರೆ ಅದು ಹ್ಯಾಬಿಟ್ ಆಗಿ ಬಿಡ್ತದೆ. ಹಾಗಾಗಿ ದಯವಿಟ್ಟು ಅದಕ್ಕೆ ಹೋಗಬೇಡಿ. ಮತ್ತು ಇನ್ನು ಜಾಸ್ತಿ ಏನಿಲ್ಲ, ನರಸಿಂಹ ಪೂಜಾರಿ ಅವರಿಗೆ ಈ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು 35 ವರ್ಷದವರೆಗೆ ಈ ಉದ್ಯಮವನ್ನು ನಡೆಸಿದ್ದೀರಿ. ನಾವು ಸಣ್ಣದಿರುವಾಗ ನಿಮ್ಮಲ್ಲಿ ಬಂದಿದ್ದು ನೆನಪಿದೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಬರ್ತಾ ಇಲ್ಲ. ನಿಮಗೆ ಇನ್ನೂ ಒಂದು ಈ ಉದ್ಯಮ ಏನಿದೆ ಚೆನ್ನಾಗಿ ನಡೆಸಲಿಕ್ಕೆ ದೇವರು ಆ ಶಕ್ತಿಯನ್ನು ಕೊಡಲಿ ಅಂತೇಳಿ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಧನ್ಯವಾದ.